ಹಲೋ ಫ್ರೆಂಡ್, ಚುನಾವಣೆ ಯಾಕೆ ಬೇಕು ಗೊತ್ತಾ? ನಿಜವಾಗ್ಲೂ ಗೊತ್ತಾ? ಅಥವಾ ಒಂದಿನ ಬೆಳಗ್ಗೆ ಎದ್ದು ಹೋಗಿ ಒಂದು ಬಟನ್ ಒತ್ತಿ ಮನೆಗೆ ಬಂದ್ಬಿಟ್ರೆ ಆಗೋಯ್ತಾ? ನಿನ್ನೆ ಕರ್ನಾಟಕದ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ. ನನಗೆ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಆಗ್ತಾ ಇಲ್ಲ. ನನಗೆ ಮುಖ್ಯ ಆಗ್ತಾ ಇರೋದು ಚುನಾವಣೆ ಎಷ್ಟು ಪ್ರಸ್ತುತ, ಚುನಾವಣೆ ಯಾಕೆ ಬೇಕು, ಅದರ ಅಸಲಿ ಅರ್ಥ ಏನು? ಇದು ನನ್ನನ್ನು ಕಾಡ್ತಾ ಇರುವ ಪ್ರಶ್ನೆ. ಚುನಾವಣೆ ಅಂದರೆ ಒಬ್ಬ ನಾಯಕನನ್ನ ಸಾಮೂಹಿಕವಾಗಿ ನಾವು ಅವನ ಅರ್ಹತೆ ಮತ್ತು ನಮ್ಮ ನಿರೀಕ್ಷೆಗಳ ಆಧಾರದ ಮೇಲೆ ಆಯ್ಕೆ ಮಾಡುವ ಅವಕಾಶ. ಈ ಅವಕಾಶ ನಿಜವಾಗಿಯೂ ಉಪಯೋಗ ಆಗ್ತಾ ಇದೆಯಾ? ಇವತ್ತೇನಾಗ್ತಿದೆ ನೋಡಿ, ಅರ್ಹತೆಗಿಂತ ಜಾತಿ ಮುಖ್ಯ, ಹಣ ಮುಖ್ಯ, ಕೌಟುಂಬಿಕ ಹಿನ್ನೆಲೆ ಮುಖ್ಯ. ಆಮೇಲೆ ಅವರಿಂದ ನಮಗೇನು ಲಾಭ ಆಗಬಹುದು ಅನ್ನುವ ದೂರದೃಷ್ಟಿನೋ ದುರಾದೃಷ್ಟಿನೋ ಇಲ್ಲಿ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ದುಡ್ಡಿದ್ದವನೇ ದೊಡ್ಡವನು, ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ ಅನ್ನೋದು ನಡೀತಾ ಇದೆ. ಆರಿಸೋದಂಥ ವ್ಯಕ್ತಿ ನಮ್ಮೂರಿಗೆ ಏನ್ ಮಾಡ್ತಾನೆ, ನಮ್ಮ ಕ್ಷೇತ್ರಕ್ಕೆ ಏನ್ ಮಾಡ್ತಾನೆ ಅನ್ನೋದೆಲ್ಲ ಸೆಕೆಂಡರಿ. ಮೊಟ್ಟ ಮೊದಲು ಇವನು ನಮ್ಮವನ, ನಮ್ಮ ಜಾತಿಯವನ, ನಮ್ಮ ದೂರದೃಷ್ಟಿಯಲ್ಲಿ ಏನಾದರೂ ಕೆಲಸಕ್ಕೆ ಆಗ್ಬರ್ತಾನ ವೈಯಕ್ತಿಕವಾಗಿ ಅನ್ನೋದು ಬಹಳ ಮುಖ್ಯ ಆಗ್ತಾ ಆಗ್ತಾ ಪ್ರಜಾಪ್ರಭುತ್ವ ಹೋಗಿ ರಾಜಪ್ರಭುತ್ವ ಬರ್ತಾ ಇದೆ ಅಂತ ಅನಿಸುತ್ತೆ. ಈಗ ನೋಡಿ, ಒಂದು ಅವಧಿ ಅಂತ ಇಲ್ವೇ ಇಲ್ಲ. ಒಬ್ಬ ನಾಯಕನನ್ನ ನಾವು ಆರಿಸಿ ಕಳಿಸ್ತೀವಿ. ಆ ವ್ಯಕ್ತಿ ತಾನು ಗೆದ್ದು ಒಂದು ಸಾಮ್ರಾಜ್ಯವನ್ನ ಕಟ್ಟುವ ತನಕ ಕ್ಷೇತ್ರದ ಮತದಾರನ ಕಾಲು ಹಿಡಿತಾ ಇರ್ತಾನೆ. ಆಮೇಲೆ ಒಮ್ಮೆ ಆತ ತನ್ನ ಸಾಮ್ರಾಜ್ಯವನ್ನ ಕಟ್ಕೊಂಡು ಅಸಲಿ ಆಡಳಿತ ಶುರು ಮಾಡಿದ ತಕ್ಷಣ ಅಲ್ಲಿ ಅವನ ಕ್ಷೇತ್ರದ ಜನರು, ಅವನ ಪ್ರಜೆಗಳು, ಹಾಗೆ ಅವನು ಅಘೋಷಿತ ದೊರೆಯಾಗ್ತಾ ಹೋಗ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಒಂದ್ಸಾರಿ ಆಯ್ಕೆ ಆಗ್ಬಿಟ್ರೆ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ ನಿರಂತರವಾಗಿ ತನ್ನ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಇದು ರಾಜಪ್ರಭುತ್ವನ ಪ್ರಜಾಪ್ರಭುತ್ವನ? ಯೋಚನೆ ಮಾಡ್ಬೇಕಲ್ವಾ? ಇದೇ ನಾವು ಒಮ್ಮೆ ಮತ ಹಾಕಿದ ಮೇಲೆ ನಮ್ಮ ಆಟ ಎಲ್ಲಿವರೆಗೆ ನಡೆಯುತ್ತೆ ಅಂದ್ರೆ ಕೌಂಟಿಂಗ್ ದಿನವರೆಗೆ ಮಾತ್ರ. ಕೌಂಟಿಂಗ್ ದಿನದಲ್ಲಿ ನಾವು ಹಾಕುವ ಮತ ಕೇವಲ ಒಂದು ಸಂಖ್ಯೆಯಾಗಿ ಬಿಡುತ್ತೆ. ನಾವು ಕಳಿಸಿದ ವ್ಯಕ್ತಿಯನ್ನ ಸರಿಯಾಗಿ ಆಯ್ಕೆ ಮಾಡಿದೀವಾ ಇಲ್ವಾ ಅನ್ನೋದು ಅವನ ಕೆಲಸ ಮಾಡುವಾಗ ಗೊತ್ತಾಗುತ್ತೆ. ಆದರೆ ಅವನನ್ನು ವಾಪಸ್ ಕಳಿಸ್ಕೊಳ್ಳೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲಿಲ್ಲ. ಇದರಿಂದ ನಾವು ಮತದ ಸಂಖ್ಯೆ ಮಾತ್ರ ಆಗಿರ್ತಿದ್ದೀವಿ. ಮತದಾರರು ಅವರು ಆ ಸಂಖ್ಯೆಯನ್ನ ಎಣಿಸಿಕೊಂಡ ತಕ್ಷಣ ಮತದಾರನ ಮರೆತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ಆ ನಾಯಕ ಪಕ್ಷ ಬದಲಾಯಿಸ್ಬೋದು. ಅದಕ್ಕೆ ಪಕ್ಷಾಂತರ ನಿಷೇಧ ಕಾನೂನು ಸಹ ಇದೆ. ಆದರೆ ಕಾನೂನಿನ ಉಪಯೋಗವನ್ನ ಸರಿಯಾಗಿ ಬಲ್ಲಂತಹ ಈ ನಾಯಕ ತನ್ನ ಮೂಲ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಪಕ್ಷವನ್ನ ಸುಲಭವಾಗಿ ಸೇರ್ಬಿಡ್ತಾನೆ. ಆದರೆ ಇಲ್ಲಿ ಆಯ್ಕೆ ಮಾಡಿದ ಮತದಾರನ ಅವಹೇಳನ, ಒಂದು ವ್ಯಂಗ್ಯ ನಡೀತಾ ಇರೋದನ್ನ ಪರಿಗಣಿಸೋದೇ ಇಲ್ಲ. ಆತನ ಆಯ್ಕೆ ಮಾಡಿದ ಆ ಮನಸ್ಸಿನ ಹಿಂದೆ ಇರುವ ಕಳಕಳಿ ಲೆಕ್ಕಕ್ಕಿರೋದೇ ಇಲ್ಲ. ಆತ ತನ್ನ ಮನಸ್ಸಿಗೆ ಬಂದ ಹಾಗೆ ಪಕ್ಷವನ್ನ ಬದಲಾಯಿಸಿಕೊಂಡು ತನ್ನ ಕಾರೋಬಾರನ ನೋಡ್ಕೊಳ್ಳೋದಕ್ಕೆ ಸಿದ್ಧನಾಗ್ಬಿಡ್ತಾನೆ. ಮತ್ತೊಮ್ಮೆ ಚುನಾವಣೆ ಬರುತ್ತೆ. ಆದರೆ ಇಲ್ಲಿ ತಪ್ಪು ಎಲ್ಲಿದೆ ಗೊತ್ತಾ? ಮತದಾರನ ಮೇಲಿದೆ. ಮತದಾರ ರಾಜಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಪ್ರಜಾಪ್ರಭುತ್ವ ಕುಸಿತಾ ಹೋಗುತ್ತೆ. ಸುಳ್ಳು ಅಬ್ಬರದ ಪ್ರಚಾರಕ್ಕೆ, ಯಾವುದೋ ಆಮಿಷಕ್ಕೆ, ಹಾಗೆ ಜಾತಿ, ಹಣ, ಹಿನ್ನೆಲೆ ಇವುಗಳಿಗೆ ಮರಳಾಗ್ತಾ ತನಗೇನು ಬೇಕು ಅನ್ನೋದನ್ನ ಮರಿತಾ ಹೋಗ್ತಾ ಹೋದ ಹಾಗೆ ಆತ ಒಬ್ಬ ಸಾಮಂತ ದೊರೆಯ ಕ್ಷುಲ್ಲಕ ಪ್ರಜೆ ಆಗ್ತಾ ಹೋಗ್ತಾನೆ. ಇದಕ್ಕೆ ಮತದಾರನೇ ಹೊಣೆಯಾಗ್ತಾನೆ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ, ನಾವು ನಿಜವಾಗಿಯೂ ಮತದಾರರ ಅಥವಾ ಒಂದು ಸಂಖ್ಯೆ ಮಾತ್ರನ? ಇದು
ನನ್ನ ಅಭಿವ್ಯಕ್ತಿ. ನಾನು ಶೀಲಾ ಭಟ್. ಇಲ್ಲಿವರೆಗೆ ನನ್ನ ಜೊತೆಗೆ ಈ ಪ್ರಯಾಣದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಜೊತೆಗಿರ್ತಿರಲ್ಲ. ನಮಸ್ಕಾರ.